ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವುದು ಕಠಿಣವಾಗಿರುತ್ತದೆ. ಆದರೆ ಅದಕ್ಕಿಂತ ಕಠಿಣವಾದದ್ದು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ಮಾಡುವುದು. ಇಬ್ಬರು ಗೆಳೆಯರ ಕತೆ. ಒಂದು ನಕ್ಷೆಯಲ್ಲಿ ಅವರಿಗೆ ತಿಳಿಯಿತು, ದೂರದ ಮರಳುಗಾಡಿನಲ್ಲಿ ಒಂದು ದೊಡ್ಡ ಖಜಾನೆ ಅಡಗಿಸಿಟ್ಟಿದ್ದಾರೆ. ಈಗ ಇಬ್ಬರು ಫ್ರೆಂಡ್ಸ್ ಪ್ಲ್ಯಾನಿಂಗ್ ಮಾಡುತ್ತಿದ್ದರು, ಹೇಗೆ ಆ ಖಜಾನೆ ಹತ್ತಿರ ತಲುಪುವುದು ಮತ್ತು ಖಜಾನೆಯನ್ನು ತಮ್ಮದಾಗಿಸುವುದು. ಈಗ ತಿಳಿಯಿತು, ಖಜಾನೆ ತುಂಬ ದೂರದಲ್ಲಿದೆ. ಅಲ್ಲಿ ತನಕ ಹೋಗಲು ತುಂಬ ದಿನಗಳು ಬೇಕಾಗಿದ್ದವು. ತುಂಬ ದೊಡ್ಡದಾದ ಮರಳು ಭೂಮಿ, ಹಸಿವೆ, ಬಾಯಾರಿಕೆಯಿಂದ ಸಾವನ್ನಪ್ಪುವ ಭಯ ಕೂಡ ಇದೆ. ಈ ಪರಿಸ್ಥಿತಿಯಲ್ಲಿ ಇಬ್ಬರು ಒಂದು ಡಿಸಿಷನ್ ತೆಗೆದುಕೊಂಡರು. ಹೀಗೆ ಮಾಡುವ, ಒಬ್ಬ ಗೆಳೆಯನನ್ನು ಇದರಲ್ಲಿ ಪಾಲುದಾರನಾಗಿ ಮಾಡುವ. ಇದರಿಂದ ಏನಾಗುವುದೆಂದರೆ 3 ಒಂಟೆಗಳಾಗುವುದು. ತಿಂಡಿ ತಿನಿಸು, ನೀರನ್ನು ಕೂಡ ಜಾಸ್ತಿ ಕೊಂಡೊಯ್ಯಬಹುದು. ಮತ್ತು ಖಜಾನೆ ತುಂಬ ದೊಡ್ಡದಿದ್ದರೆ ನಮ್ಮ ಹತ್ತಿರ ಹಿಂತಿರುಗಿ ಬರುವಾಗ ಮತ್ತೊಂದು ಒಂಟೆ ಇರುವುದು. ಖಜಾನೆಯನ್ನು ತರಲು ಸಹಾಯವಾಗುವುದು. ಸರಿ, ಅಭಿಪ್ರಾಯಪಟ್ಟರು. 3ನೇ ಗೆಳೆಯನನ್ನು ಆ್ಯಡ್ ಮಾಡುವುದು. ಇವರಿಗೆ ಇಬ್ಬರು ಗೆಳೆಯರಿದ್ದರು, ಗುರು ಮತ್ತು ಬಬುಲ್. ಈ ಇಬ್ಬರಲ್ಲಿ ಒಬ್ಬನನ್ನು ಯಾರನ್ನು ಕರೆದುಕೊಂಡು ಹೋಗಬೇಕು ಎಂದು ನಿರ್ಧಾರ ಮಾಡುವುದು ತುಂಬ ಕಠಿಣವಾಗಿತ್ತು. ಯಾಕೆಂದರೆ ಇಬ್ಬರ ಬುದ್ಧಿವಂತಿಕೆ, ಕ್ಷಮತೆ, ಸಾಮರ್ಥ್ಯ ಸಮಾನವಾಗಿ ಕಾಣುತ್ತಿತ್ತು. ಒಂದು ನಿರ್ಧಾರ ಮಾಡಿದರು. ಇಬ್ಬರ ನಡುವೆ ಸ್ಪರ್ಧೆ, ಕಾಂಪಿಟೇಷನ್ ಮಾಡುತ್ತೇವೆ. ಯಾರು ಇದರಲ್ಲಿ ಸಫಲನಾಗುತ್ತಾನೆ ಅವನಿಗೆ ಹೇಳುತ್ತೇವೆ ಖಜಾನೆಯ ಬಗ್ಗೆ ಮತ್ತು ಮಿಷನ್ನ ಬಗ್ಗೆ, ಕರೆದುಕೊಂಡು ಹೋಗುವ ಬಗ್ಗೆ. ಸ್ಪರ್ಧೆ ಇದಾಗಿತ್ತು. ಇಬ್ಬರಿಗೂ ಮರುಭೂಮಿಯಲ್ಲಿ ಒಂಟೆಯ ಮೇಲೆ ಕುಳ್ಳಿರಿಸಿದರು ಮತ್ತು ಹೇಳಿದರು, ಈ ದಿಕ್ಕಿನಲ್ಲಿ ಎದುರು ಹೋಗಿ. ಸ್ವಲ್ಪ ದೂರ ಹೋದ ಮೇಲೆ 2 ದಾರಿಗಳು ಕಾಣಸಿಗುವುದು. ಒಂದು ಸರಿಯಾದ ದಾರಿ, ಇನ್ನೊಂದು ತಪ್ಪಾದ ದಾರಿ. ನೀವು ಕಂಡುಹಿಡಿಯಬೇಕು ಸರಿಯಾದ ರಸ್ತೆ ಯಾವುದು. ನಾವು ನಿರ್ಧಾರ ಮಾಡುತ್ತೇವೆ ಯಾರು ನಮ್ಮ ಸಂಗಡ ಸೇರುವರು ದೊಡ್ಡ ಮಿಷನ್ನಲ್ಲಿ. ಈಗ ಅದೇ ಆಯಿತು. ಗುರು ಮತ್ತು ಬಬುಲ್ ಸ್ಪರ್ಧೆಯ ದಿನ ಹೊರಟರು. ಮುಂದಕ್ಕೆ ಸಾಗಿದರು. ಅಲ್ಲಿ ರಸ್ತೆಯು 2 ವಿಂಗಡಿಸಲ್ಪಟ್ಟಿತ್ತು. ಅಲ್ಲಿ ತಲುಪಿದ ನಂತರ ಇಬ್ಬರು ಸ್ವಲ್ಪ ಸಮಯ ಯೋಚಿಸಿದರು. ಯಾವ ರಸ್ತೆ ಸರಿಯಾದದ್ದು, ಯಾವುದು ಸರಿಯಲ್ಲ ನೋಡಿದರೆ ಅರ್ಥವಾಗುತ್ತಿರಲಿಲ್ಲ. ಆದರೆ ಬಬುಲ್ ಸ್ವಲ್ಪವೇ ತಡ ಮಾಡದೆ ಮುಂದಕ್ಕೆ ಹೊರಟ, ಬಲಬದಿಯ ರಸ್ತೆಯಲ್ಲಿ. ಆಗ ಗುರು ಅಲ್ಲಿಯೇ ನಿಂತು ಯೋಚಿಸುತ್ತಿದ್ದ, ಯಾವ ರಸ್ತೆ ಸರಿಯಾಗಿರುವುದು. ನಾನು ತಪ್ಪು ರಸ್ತೆಯಲ್ಲಿ ಹೋಗದಿದ್ದರೆ ಸಾಕು. ಗುರು ನಿಂತುಕೊಂಡೇ ಇದ್ದ. ಸ್ವಲ್ಪ ಸಮಯದ ನಂತರ ನೋಡಿದ, ಬಲಬದಿಯ ರಸ್ತೆಯಿಂದ ಧೂಳು ಎಬ್ಬಿಸಿ ಬರುತ್ತಿತ್ತು. ಬಬುಲ್ ವಾಪಸ್ಸು ಬರುತ್ತಿದ್ದ. ಗುರು ಮುಗುಳ್ನಕ್ಕು ಹೇಳಿದ, ಹಾಂ, ತಪ್ಪಾದ ರಸ್ತೆಯಾಗಿತ್ತು ಅಲ್ಲವೇ? ಬಬುಲ್ ಹೇಳಿದ, ಹಾಂ, ಬಹುಶಃ ತಪ್ಪಾದ ರಸ್ತೆಯಾಗಿತ್ತು. ಸರಿ, ನಾನು ಎಡಬದಿಯ ರಸ್ತೆಯಲ್ಲಿ ಹೋಗುತ್ತೇನೆ, ಸರಿಯಾದ ರಸ್ತೆಯಲ್ಲಿ ಹೋಗುತ್ತೇನೆ ಎಂದು ಹೇಳಿ ಎಡಬದಿಯ ರಸ್ತೆಯಲ್ಲಿ ಹೊರಟ. ಆ ಇಬ್ಬರು ಗೆಳೆಯರು ತಮ್ಮ ಜೊತೆಗಾರನನ್ನು ಆರಿಸಬೇಕಿತ್ತು. ಇದೆಲ್ಲವನ್ನು ಗಮನವಿಟ್ಟು ನೋಡುತ್ತಿದ್ದರು ಮತ್ತು ಹೊರಗೆ ಬಂದು ಹೇಳಿದರು, ಶುಭಾಶಯಗಳು, ನಾವು ನಮ್ಮ ಜೊತೆಗಾರನನ್ನು ಆರಿಸಿದೆವು. ಗುರು ತುಂಬ ಸಂತೋಷಪಟ್ಟನು. ಥ್ಯಾಂಕ್ ಯು, ಧನ್ಯವಾದಗಳು. ಅವರು ಹೇಳಿದರು, ನಿನ್ನನ್ನಲ್ಲ, ನಾವು ಬಬುಲ್ನನ್ನು ಆರಿಸಿದ್ದೇವೆ. ಗುರು ಹೇಳಿದ, ಬಬುಲ್ ತಪ್ಪಾದ ರಸ್ತೆಯಲ್ಲಿ ಹೋಗಿದ್ದಾನೆ, ಮತ್ತು ನೀವು ಯಾಕೆ ಅವನನ್ನು ಆರಿಸಿದ್ದೀರಿ? ಅವರು ಹೇಳಿದರು, ಬಬುಲ್ ಏನಿಲ್ಲ ಅಂದರೂ ಯಾವುದಾದರೂ ಒಂದು ರಸ್ತೆಯಲ್ಲಿ ಹೋದ. ಬಬುಲ್ ಅಲ್ಲಿ ಹೋಗಿ ಕಂಡುಹಿಡಿದ ಯಾವುದು ತಪ್ಪಾದ ಮಾರ್ಗ, ಮತ್ತು ನೀನು ಸಮಯವನ್ನು ಹಾಳು ಮಾಡಿ ಇಲ್ಲಿಯೇ ನಿಂತು ಬಿಟ್ಟೆ. ನಮ್ಮಲ್ಲಿ ತುಂಬ ಮಂದಿ ಜೀವನದ ಒಂದು ಹಂತ ತಲುಪುತ್ತೇವೆ. ಇಲ್ಲಿ ಅರ್ಥವಾಗುವುದಿಲ್ಲ ಸರಿ ಯಾವುದು, ತಪ್ಪು ಯಾವುದು. ಟೆನ್ಷನ್ನಲ್ಲಿ ಇರ್ತೇವೆ. ನಮ್ಮಿಂದ ಏನಾದರೂ ತಪ್ಪು ಆಗಬಾರದು. ಆದರೆ ನೆನಪಿನಲ್ಲಿಡಿ, ಪ್ರತಿ ತಪ್ಪು ನಮಗೆ ಪಾಠವನ್ನು ಕಲಿಸುತ್ತಿದೆ. ನಾವು ಕಲಿಯಲು ಬಯಸಿದರೆ ತಪ್ಪು ಆದರೆ ಹೆದರಬೇಡಿ. ನಿಮ್ಮ ಲೆಕ್ಕಾಚಾರದಿಂದ, ನಿಮ್ಮ ವಿವೇಕದಿಂದ ನಿರ್ಣಯ ತೆಗೆದುಕೊಳ್ಳಿ. ಮತ್ತೆ ತಪ್ಪು ನಡೆದು ಬಿಟ್ಟರೆ ಚಿಂತಿಸಬೇಡಿ. ಯಾಕೆಂದರೆ ನೀವು ಸರಿಯಾದ ಸಮಯದಲ್ಲಿ ನಿರ್ಣಯ ತೆಗೆದುಕೊಂಡಿದ್ದೀರಿ. ನಿಮ್ಮ ಹತ್ತಿರ ಆ ತಪ್ಪನ್ನು ಸರಿ ಮಾಡಲು ಸಮಯವಿರುವುದು. ಸಮಯದ ಬೆಲೆಯನ್ನು ಅರಿಯಿರಿ ಮತ್ತು ನಿರ್ಣಯ ತೆಗೆದುಕೊಳ್ಳಿ. ಸ್ನೇಹಿತರೆ, ಕಮೆಂಟ್ ಮಾಡಿ ತಿಳಿಸಿ. ಪ್ರತಿ ತಪ್ಪಿನಿಂದ ಪಾಠ ಕಲಿತು ಸರಿಯಾದ ನಿರ್ಧಾರ ಸರಿಯಾದ ಸಮಯದಲ್ಲಿ ತೆಗೆದುಕೊಂಡು ಜೀವನದಲ್ಲಿ ಮುಂದಕ್ಕೆ ಸಾಗೋಣ. ಸಮಯದ ಬೆಲೆಯನ್ನು ಅರಿತುಕೊಳ್ಳೋಣ.
ನಿಮಗೆ ಸರಿ ಎಂದು ಅನಿಸಿದರೆ ಲೈಕ್ ಬಟನ್ ಒತ್ತಿ ನಿಮ್ಮ ಒಪ್ಪಿಗೆಯನ್ನು ತಿಳಿಸಿ. ಪಾಸಿಟಿವ್ ಆಗಿರೋಣ. ಮೇಲೆ ಇರುವವನ ಆಶೀರ್ವಾದದಿಂದ, ನಿಮ್ಮವರ ಪ್ರೀತಿಯಿಂದ, ನಿಮ್ಮ ಆತ್ಮವಿಶ್ವಾಸದಿಂದ ಪ್ರಯತ್ನಿಸಿ ಗೆಲುವು ನಿಮ್ಮದಾಗಿಸಿ. ಈ ಜಗತ್ತು ನಿಮ್ಮನ್ನು ಹಿಂಬಾಲಿಸುವಂತೆ ಮಾಡಿ. ಮತ್ತೆ ನಮ್ಮ ಭೇಟಿ ಮುಂದಿನ ಕಥೆಯೊಡನೆ. ಜೀವನದ ಸ್ಫೂರ್ತಿದಾಯಕ ಕಥೆಗಳಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಪ್ರೋತ್ಸಾಹಿಸಿ. ಅಲ್ಲಿಯವರೆಗೆ ನಿಮ್ಮ ಕಾಳಜಿ ವಹಿಸಿ. ಸದಾ ನಗುತ್ತಾ ಇರಿ.